Very good morning. Uh, so let us start with our new subject of our third semester of MCOM, that is Corporate Tax Planning 1. So I think ನಿಮಗೆಲ್ಲ ಆಲ್ರೆಡಿ ನಾನು ಓವರಾಲ್ ಸಿಲೆಬಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಏನೇನು ಕಾನ್ಸೆಪ್ಟ್ಸ್ಗಳನ್ನ ನಾವು ಈ ಒಂದು ಪರ್ಟಿಕ್ಯುಲರ್ ಸೆಮಿಸ್ಟ್ರಲ್ಲಿ ಕಲಿತಾ ಹೋಗ್ತೀವಿ ಅಂತ. ನೀವು ಆಲ್ರೆಡಿ ಈ ಒಂದು ಟ್ಯಾಕ್ಸ್ ಬಗ್ಗೆ ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಾ, ಬೇಸಿಕ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ. ದಟ್ಸ್ ಇನ್ ಯುವರ್ BCom 5th and 6th ಸೆಮಿಸ್ಟ್ರಲ್ಲಿ. ಬಟ್ ಸ್ಟಿಲ್ ಸೊ ನಾವು ನಿಮ್ಮ ಸಿಲೆಬಸ್ನ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಒಂದು ಬೇಸಿಕ್ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋ ಒಂದು ಉದ್ದೇಶದಿಂದ. ಸೊ ಐ ಹ್ಯಾವ್ ಕವರ್ಡ್ ಸಮ್ ಆಫ್ ದ ಬೇಸಿಕ್ ಆಸ್ಪೆಕ್ಟ್ಸ್ ದಟ್ ಈಸ್ ರಿಕ್ವೈರ್ಡ್ ಬಿಫೋರ್ ಗೆಟಿಂಗ್ ಟು ಆಕ್ಚುಯಲ್ ದ ಸಿಲೆಬಸ್. So I think this is what the module number 1 which talks about. ಈ ಒಂದು particular syllabus contents ಗೆ ಹೋಗೋದಕ್ಕಿಂತ ಮುಂಚೆ I wanted to clear it about these particular aspect that is regarding tax levied, power to levy taxes, how exactly the total income will be calculated and how exactly the tax payable will going to happen. Then there are certain important definitions that we need to understand. Then return of income, charge of income tax, and then rate of tax. Let us go one by one regarding the tax concept. Before that, there is one definition called as taxation is the price which civilized communities pay for the opportunity of remaining civilized. ಒಬ್ಬ ವ್ಯಕ್ತಿ ಯಾವ ರೀತಿ ಒಂದು ಸಮಾಜದಲ್ಲಿ ಇದ್ದಾನೆ ಅದೇ ರೀತಿ ಇರಬೇಕು ಅಥವಾ ಅದೇ ರೀತಿ ಕಂಟಿನ್ಯೂ ಆಗಬೇಕು ಅಂತ ಅಂದ್ರೆ ಅದಕ್ಕೊಂದು ಪ್ರೈಸ್ ಅಂತ ಕೊಡಬೇಕಾಗುತ್ತೆ. ಆ ಪ್ರೈಸ್ ನಾವೇನಂತ ಕರಿತೀವಿ? ಟ್ಯಾಕ್ಸ್ ಅಂತ ಕರಿತೀವಿ. ಅದನ್ನ ಆಲ್ಬರ್ಟ್ ಬುಶ್ನೆಲ್ ಹಾರ್ಟ್ ಅನ್ನೋರು ಏನ್ ಮಾಡಿದ್ದಾರೆ? ಡಿಫೈನ್ ಮಾಡಿದ್ದಾರೆ. Now what exactly tax is? So tax, it is a cost of living in a society. ಒಂದು ಪರ್ಟಿಕ್ಯುಲರ್ ಸೊಸೈಟಿಲಿ ನಾವೇನು ಇದೀವಿ, ನಾವೇನು ಬದುಕ್ತಾ ಇದೀವಿ, ಅದಕ್ಕೆ ಆಗುವಂತ ಒಂದು ಖರ್ಚಿಗೆ ನಾವೇನಂತ ಕರಿತೀವಿ? ಟ್ಯಾಕ್ಸ್ ಅಂತ ಕರಿತೀವಿ. ಅಂಡ್ ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಅಬೌಟ್ ದಿಸ್. ಗೌರ್ಮೆಂಟ್ ಏನ್ ಮಾಡ್ತಾರೆ, ಆ ಒಂದು ಪರ್ಟಿಕ್ಯುಲರ್ ವೆಲ್ಫೇರ್ ಆಫ್ ದ ಸೊಸೈಟಿಗೋಸ್ಕರ ಏನೇನು ಎಕ್ಸ್ಪೆಂಡಿಚರ್ ಖರ್ಚಾಗುತ್ತೋ ಅದನ್ನ ಟ್ಯಾಕ್ಸ್ ಅಂತ ಏನ್ ಮಾಡ್ತಾರೆ? ಕಲೆಕ್ಟ್ ಮಾಡ್ಕೊಳ್ತಾರೆ. ಈ ಒಂದು ಟ್ಯಾಕ್ಸ್ ಅಲ್ಲಿ ಎರಡು ಡಿವಿಷನ್ ಇದೆ, ಒಂದು ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇನ್ನೊಂದು ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ. Direct tax, it is the tax which is levied directly on the income of or wealth of a person. ಒಬ್ಬ ವ್ಯಕ್ತಿಯ ಒಂದು ಆದಾಯದ ಮೇಲೆ ನಾವೇನ್ ಮಾಡ್ತೀವಿ? ನಾವು ಟ್ಯಾಕ್ಸ್ ಅನ್ನು ಚಾರ್ಜ್ ಮಾಡ್ತೀವಿ ಅಥವಾ ಸರ್ಟನ್ ಪೋರ್ಷನ್ ಆಫ್ ಎಕ್ಸ್ಪೆಂಡಿಚರ್ ನ ಏನ್ ಮಾಡ್ತೀವಿ? ಗವರ್ಮೆಂಟ್ ಗೆ ಕಟ್ತೀವಿ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಡೈರೆಕ್ಟ್ ಟ್ಯಾಕ್ಸ್. The person who pay the tax to the government cannot recover it for somebody else, from somebody else. ಸೊ ಅಂದ್ರೆ ಅರ್ಥ ಏನು? ಇವತ್ತು ನಾನು ಆದಾಯ ತಗೊಳ್ತಾ ಇದ್ದೀನಿ ಅಂದ್ರೆ ಅದ್ರ ಮೇಲೆ ನಾನೇ ಏನ್ ಮಾಡ್ಬೇಕಾಗುತ್ತೆ? ಗವರ್ಮೆಂಟ್ಗೆ ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ. ಸೊ ನೋ ಒನ್ ಶುಡ್ ಇನ್ವಾಲ್ವ್ ಇನ್ ಪೇಯಿಂಗ್ ದಿಸ್ ಪರ್ಟಿಕ್ಯುಲರ್ ಟ್ಯಾಕ್ಸ್. ಇದರಲ್ಲಿ ನಿಮ್ಗೆ ಎರಡು ಡಿವಿಷನ್ ಬರುತ್ತೆ, ಒಂದು ಇನ್ಕಮ್ ಟ್ಯಾಕ್ಸ್ ಮತ್ತಿನ್ನೊಂದು ಬಂದು ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಆನ್ ಅನ್ಡಿಸ್ಕ್ಲೋಸ್ಡ್ ಫಾರಿನ್ ಇನ್ಕಮ್ ಅಂಡ್ ಅಸೆಟ್ಸ್ ಅಂತ. ಇದು ಎರಡನ್ನೂ ಸಹ ನಾವೇನಂತ ಕರಿತೀವಿ? ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಹಾಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಇದೆ. ಇಫ್ ದ ಟ್ಯಾಕ್ಸ್ ಇಸ್ ಲೆವಿಡ್ ಆನ್ ದ ಪ್ರೈಸ್ ಆಫ್ ಅ ಗೂಡ್ ಆರ್ ಸರ್ವಿಸ್ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಇಂಡೈರೆಕ್ಟ್ ಟ್ಯಾಕ್ಸ್. ಇವತ್ತು ನಾವ್ ಏನು ಒಂದು ಮಾರ್ಕೆಟ್ಗೆ ಹೋಗಿ ಅಥವಾ ಯಾವುದೋ ಒಂದು ಮಾಲ್ಗೆ ಹೋಗಿ ನಾವೇನೊಂದು ಗೂಡ್ಸ್ ಪರ್ಚೇಸ್ ಮಾಡ್ತೀವಿ, ಆ ಗೂಡ್ಸ್ ನ ಪರ್ಚೇಸ್ ಮಾಡ್ಬೇಕಾದಾಗ ನಾವೇನ್ ಮಾಡ್ತೀವಿ? ಸರ್ಟನ್ ಪೋರ್ಷನ್ ಆಫ್ ಪ್ರೈಸ್ ಅಂತ ಪೇ ಮಾಡ್ತೀವಿ. ಆ ಪ್ರೈಸ್ ಒಳಗಡೆ ದೇರ್ ಇಸ್ ಸಮ್ ಪೋರ್ಷನ್ ಆಫ್ ಟ್ಯಾಕ್ಸ್ ವಿಚ್ ಇಸ್ ಇನ್ವಾಲ್ವ್ಡ್. ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಇಂಡೈರೆಕ್ಟ್ ಟ್ಯಾಕ್ಸ್. ದಟ್ ಮೀನ್ಸ್ ವಾಟ್ ಇಂಡೈರೆಕ್ಟ್ಲಿ ವಿ ಆರ್ ಪೇಯಿಂಗ್ ದ ಟ್ಯಾಕ್ಸ್ ಟು ದ ಗವರ್ಮೆಂಟ್. ಸೊ ಎಕ್ಸಾಂಪಲ್, ಐ ಥಿಂಕ್ ನಿಮ್ಗೆ ರೀಸೆಂಟ್ ಆಗಿ ಫ್ರಮ್ 2016 ಆನ್ವರ್ಡ್ಸ್ ಇಂದ ನಿಮ್ಗೆ ಹೊಸದಾಗಿ ಬಂದಿದೆ ಯಾವುದು? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ, ವಿಚ್ ರಿಪ್ಲೇಸಬಲ್ ಆಫ್ ಎಕ್ಸೈಸ್ ಡ್ಯೂಟಿ ಹಾಗೆ ಕಸ್ಟಮ್ ಡ್ಯೂಟಿ. ಸೊ ಇವೆರಡನ್ನೂ ಸಹ ನಾವೇನಂತ ಕರಿತೀವಿ? ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇಲ್ಲಿ ಒಂದೇನಾಗುತ್ತೆ, ಟ್ಯಾಕ್ಸ್ ಡೈರೆಕ್ಟ್ ಆಗಿ ಯಾರು ಕನ್ಸ್ಯೂಮ್ ಮಾಡ್ತಾನೆ ಅವನ್ ಪೇ ಮಾಡೋದಕ್ಕಿಂತ ಹೆಚ್ಚಾಗಿ ಒಬ್ಬ ಮಧ್ಯವರ್ತಿಗಳ ಮುಖಾಂತರ ಏನಾಗುತ್ತೆ, ಈ ಒಂದು ಟ್ಯಾಕ್ಸ್ ಶಿಫ್ಟ್ ಆಗಿ ಏನ್ ಮಾಡುತ್ತೆ? ಗವರ್ಮೆಂಟ್ಗೆ ತಲುಪುತ್ತೆ. ದೆನ್ ಟ್ಯಾಕ್ಸ್ ನ ಲೆವಿ ಯಾಕೆ ಮಾಡಬೇಕು? ಯಾಕೆ ಗವರ್ಮೆಂಟ್ ಟ್ಯಾಕ್ಸ್ ಅನ್ನೋದನ್ನ ಒಬ್ಬ ವ್ಯಕ್ತಿ ಮೇಲೆ ಹೇರಬೇಕು ಅಂತ ಹೇಳ್ತಾರೆ? ಸೊ ಇಟ್ ಇಸ್ ಸಿಂಪ್ಲಿ ಬಿಕಾಸ್ ಆಫ್ ದ ಗವರ್ಮೆಂಟ್ ಈಸ್ ಪ್ರೊವೈಡಿಂಗ್ ಲಾಟ್ ಆಫ್ ಬೆನಿಫಿಟ್ಸ್ ಟು ದ ಸೊಸೈಟಿ. It may be like security ಇರ್ಬೋದು, it may be like educations ಇರ್ಬೋದು, it may be hospitals like healthcare facility ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಲೈಕ್ ರೋಡ್ ಡ್ಯಾಮ್ಸ್ ಇರ್ಬೋದು. ಇದೆಲ್ಲಾ ಫೆಸಿಲಿಟೀಸ್ ನ ಕೊಡ್ಬೇಕು ಅಂತಂದ್ರೆ ಗವರ್ಮೆಂಟ್ ಗೆ ಯಾವ್ದಾದ್ರು ಒಂದು ರೀತಿ ಆದಾಯ ಬೇಕು, ರೆವಿನ್ಯೂ ಬೇಕು. ಆ ರೆವಿನ್ಯೂನ ಏನ್ ಮಾಡ್ತಾರೆ? ಈ ಒಂದು ಟ್ಯಾಕ್ಸ್ ಮುಖಾಂತರ ಕಲೆಕ್ಟ್ ಮಾಡ್ಕೊಳ್ತಾರೆ. ದೆನ್ ಸರ್, ಈ ಒಂದು ಟ್ಯಾಕ್ಸ್ ನ ಹಾಕುವಂತಹ ಅಥಾರಿಟಿ ಯಾರಿಗಿದೆ? ಸೊ ನೋ ಟ್ಯಾಕ್ಸ್ ಶಲ್ ಬಿ ಲೆವಿಡ್ ಆರ್ ಕಲೆಕ್ಟೆಡ್ ಎಕ್ಸೆಪ್ಟ್ ಬೈ ದ ಅಥಾರಿಟಿ ಆಫ್ ದ ಲಾಸ್. ಸೊ ಅಂದ್ರೆ ಅರ್ಥ ಏನು? ಅಥಾರಿಟಿ ಯಾರಿರ್ತಾನೆ ಅವನ್ ಬಿಟ್ರೆ ಬೇರೆ ಯಾರಿಗೂ ಸಹ ಈ ಒಂದು ಟ್ಯಾಕ್ಸ್ ನ ಹಾಕುವಂತಹ ಒಂದು ರೈಟ್ಸ್ ಇರಲ್ಲ. ಅಂದ್ರೆ ಅರ್ಥ ಏನು?
there is something called as Article 246 in the 7th schedule ಅಲ್ಲಿ ಏನ್ ಮಾಡಿದ್ದಾರೆ, 3 ಲಿಸ್ಟ್ ನ ಮೆನ್ಷನ್ ಮಾಡಿದ್ದಾರೆ. ಆ 3 ಲಿಸ್ಟ್ ಅಲ್ಲಿ ಇರೋರು ಮಾತ್ರ they are eligible to charge tax on the individual or to the society. ಅವ್ರು ಬಿಟ್ಟು ಬೇರೆ ಇನ್ಯಾರಿಗೂ ಸಹ ಈ ಒಂದು ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡುವಂತಹ ಅಧಿಕಾರ ಇರಲ್ಲ. ಸರ್ ಹಾಗಿದ್ರೆ ಯಾರ್ಯಾರು ಆ 3 ಜನ? ಒಂದು ಯೂನಿಯನ್ ಲಿಸ್ಟು, it is the parliament has the exclusive power to make laws on the matters contained in the union list ಅಂತೆ. ಅಂದ್ರೆ ಅರ್ಥ, ಈ ಯೂನಿಯನ್ ಲಿಸ್ಟ್ ಅಲ್ಲಿ ನಿಮ್ಗೆ ಕೆಲವೊಂದು ವಾಟ್ ಯು ಕಾಲ್ಡ್ ಸರ್ಟೆನ್ ಸರ್ವಿಸಸ್ ಇರುತ್ತೆ. ಆ ಸರ್ವಿಸಸ್ಗೆ ಏನ್ ಮಾಡ್ತಾರೆ, ಈ ಗೌರ್ಮೆಂಟು ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡ್ತಾ ಹೋಗ್ತಾರೆ. ಸೊ ಈ ಗೌರ್ಮೆಂಟು ಲೈಕ್ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಂತ 2 ಡಿವಿಷನ್ ಇರುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ನ ನಾವು ಯೂನಿಯನ್ ಲಿಸ್ಟ್ ಅಲ್ಲಿ ಕರ್ಕೊಳ್ತೀವಿ, ಮತ್ತೆ ಏನೋ ಸ್ಟೇಟ್ ಗೌರ್ಮೆಂಟ್ ಬಂದು ನಾವು ಸ್ಟೇಟ್ ಲಿಸ್ಟ್ ಅಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ನೋಡ್ತಾ ಹೋಗ್ತೀವಿ. ಸೊ ಈ ಒಂದು ಯೂನಿಯನ್ ಲಿಸ್ಟ್ ಅಲ್ಲಿ ಇರುವಂತಹ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಗಳು ಏನ್ ಮಾಡ್ತಾರೆ, ಈ ಒಂದು ವಾಟ್ ಯು ಕಾಲ್ಡ್ ಟ್ಯಾಕ್ಸ್ ನ ಚಾರ್ಜ್ ಮಾಡುವಂತ ಅಧಿಕಾರ ಅವ್ರಿಗಿರುತ್ತೆ. ಹಾಗೇನೆ ಸ್ಟೇಟ್ ಲಿಸ್ಟ್ ಅಲ್ಲಿ ಕೆಲವರು ಇರ್ತಾರೆ. ಸೊ ಆ ಡಿಪಾರ್ಟ್ಮೆಂಟ್ಸ್ ಗಳು ಟ್ಯಾಕ್ಸ್ ನ ಚಾರ್ಜ್ ಮಾಡುವಂತ ಅಧಿಕಾರ ಇರುತ್ತೆ. ಹಾಗೆ ಕಾನ್ಕರೆಂಟ್ ಲಿಸ್ಟ್ ಅಂತ, ಬೋತ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ಹ್ಯಾವ್ ದ ಪವರ್ ಟು ಮೇಕ್ ಲಾಸ್ ಆನ್ ದ ಮ್ಯಾಟರ್ಸ್ ಕಂಟೈನ್ಡ್ ಇನ್ ದ ಕಾನ್ಕರೆಂಟ್ ಲಿಸ್ಟ್ ಅಂತ. ಐ ಥಿಂಕ್ ಈ 3 ಏನೇನು ಲಿಸ್ಟ್ ಬರ್ತವೆ ಅಂತ ಐ ಥಿಂಕ್ ನಾನು ಆಲ್ರೆಡಿ ನಿಮಗೆ ಒಂದು ಮೆಟೀರಿಯಲ್ ನಿಮ್ಗೆ ಕಳಿಸ್ಕೊಟ್ಟಿದ್ದೀನಿ ನಾನು. ಸುಮ್ಮನೆ ಹಾಗೆ ನೋಡೋದಾದ್ರೆ ಯಾವ್ಯಾವ್ದು ಯೂನಿಯನ್ ಲಿಸ್ಟ್ ಅಲ್ಲಿ ಒಳಗಡೆ ಬರುತ್ತೆ ಅಂದ್ರೆ ಅರ್ಥ, ಇಂತಿಂತ ಡಿಪಾರ್ಟ್ಮೆಂಟ್ಸ್ ಗಳಿಗೆ ಟ್ಯಾಕ್ಸ್ ಅನ್ನ ಹಾಕುವಂತಹ ಅಧಿಕಾರ ಇರುತ್ತೆ. ಇಟ್ ಮೇ ಬಿ ಲೈಕ್ ಡಿಫೆನ್ಸ್, ಎನರ್ಜಿ, ಫಾರಿನ್ ಅಫೇರ್ಸ್, ವಾರ್ ಅಂಡ್ ಪೀಸ್, ಬ್ಯಾಂಕಿಂಗ್, ರೈಲ್ವೇಸ್, ಪೋಸ್ಟ್ ಅಂಡ್ ಟೆಲಿಗ್ರಾಫ್, ಏರ್ವೇಸ್, ಪೋರ್ಟ್ಸ್, ಫಾರಿನ್ ಟ್ರೇಡ್. ಇವ್ರು ಎಲ್ಲರೂ ಸಹ ಎಲ್ಲಿ ಬರ್ತಾರೆ, ಯೂನಿಯನ್ ಲಿಸ್ಟ್ ಅಲ್ಲಿ ಬರ್ತಾರೆ. ಹಾಗೆ ಸ್ಟೇಟ್ ಲಿಸ್ಟ್ ಅಷ್ಟೇ, ಲೈಕ್ ಅಗ್ರಿಕಲ್ಚರ್, ಪೊಲೀಸ್, ಪ್ರಿಸನ್, ಲೋಕಲ್ ಗವರ್ಮೆಂಟ್, ಪಬ್ಲಿಕ್ ಹೆಲ್ತ್, ಲ್ಯಾಂಡ್, ಲಿಕ್ಕರ್, ಟ್ರೇಡ್ ಅಂಡ್ ಕಾಮರ್ಸ್, ಲೈಫ್ ಸ್ಟಾಕ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ, ಸ್ಟೇಟ್ ಪಬ್ಲಿಕ್ ಸರ್ವಿಸಸ್. ಇವರು ಇಂಥ ಡಿಪಾರ್ಟ್ಮೆಂಟ್ಗಳಿಗೆ ಟ್ಯಾಕ್ಸ್ ಅನ್ನ ಹಾಕುವಂತ ಅಧಿಕಾರ ಇರುತ್ತೆ. ಹಾಗೆ ಕಾನ್ಕರೆಂಟ್ ಲಿಸ್ಟ್ ಬಂದು ಏನು ಅಂದ್ರೆ ಬೋತ್ ಪಾರ್ಲಿಮೆಂಟ್ ಲೈಕ್ ಸ್ಟೇಟ್ ಆಸ್ ವೆಲ್ ಆಸ್ ಯೂನಿಯನ್ ವಿಲ್ ಇನ್ವಾಲ್ವ್ಡ್ ಅಂತೆ. ಸೊ ಇಟ್ ಮೇ ಬಿ ಲೈಕ್ ಎಜುಕೇಶನ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅದರ್ ದನ್ ಅಗ್ರಿಕಲ್ಚರ್ ಲ್ಯಾಂಡು, ಫಾರೆಸ್ಟ್, ಟ್ರೇಡ್ ಯೂನಿಯನ್. ಸೊ ಇಂಥ ಎಲ್ಲವೂ ಸಹ ಏನಾಗುತ್ತೆ, ವಿತ್ ದ ಪರ್ಮಿಷನ್ ಆಫ್ ಯೂನಿಯನ್ ಆಸ್ ವೆಲ್ ಆಸ್ ಸ್ಟೇಟ್ ಏನ್ ಮಾಡ್ತಾರೆ, ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡ್ತಾ ಹೋಗ್ತಾರೆ. ಸೊ ಇದು ಏನು, ಯಾರ್ಯಾರ ಡಿಪಾರ್ಟ್ಮೆಂಟ್ಗಳಿಗೆ ಅಥವಾ ಯಾವ್ಯಾವ ವ್ಯಕ್ತಿಗಳಿಗೆ ಈ ಒಂದು ಟ್ಯಾಕ್ಸ್ ಅನ್ನ ಹಾಕುವಂತಹ ಪವರ್ ಇರುತ್ತೆ ಅಂತ ಹೇಳ್ತಾ ಹೋಗುವಂಥದ್ದು. ಸೊ ಈ ಇನ್ಕಮ್ ಟ್ಯಾಕ್ಸ್ ಅನ್ನ ಸರ್ ಹೆಂಗೆ ಫ್ರೇಮ್ ಮಾಡ್ತಾರೆ? ಸೊ ಇನ್ ದ ಎಂಟ್ರಿ 82 ಆಫ್ ದ ಯೂನಿಯನ್ ಲಿಸ್ಟ್, ದಟ್ ಈಸ್ ಲಿಸ್ಟ್ 1 ಆಫ್ 7 ಶೆಡ್ಯೂಲ್ ಆಫ್ ಆರ್ಟಿಕಲ್ 246 ಅಲ್ಲಿ ಏನ್ ಮಾಡಿದ್ದಾರೆ, ಸೊ ಯಾರ್ಯಾರಿಗೆ ಈ ಒಂದು ಟ್ಯಾಕ್ಸ್ ನ ಯಾರ್ಯಾರು ಈ ಒಂದು ಟ್ಯಾಕ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಈ ಒಂದು ಟ್ಯಾಕ್ಸ್ ಫ್ರೇಮಿಂಗ್ ಅಲ್ಲಿ ಅಂತ ಹೇಳಿದ್ದಾರೆ, ಅದರ್ ದ್ಯಾನ್ ದ ಅಗ್ರಿಕಲ್ಚರ್ ಇನ್ಕಮ್. ಸೊ ಯಾವ್ಯಾವುದು, ಒಂದು ನಿಮ್ಮ what you called Income Tax Act 1961, that is the first Income Tax Act which was established by the government of India. ಏನಕ್ಕೆ ನಿಮ್ಮ ಒಂದು ಈ ಒಂದು ಟ್ಯಾಕ್ಸ್ ಬಗ್ಗೆ ಒಂದು ಕ್ಲಾರಿಟಿನ ಕೊಡೋ ಒಂದು ಉದ್ದೇಶನ ಏನ್ ಮಾಡಿದ್ರು, ಈ ಒಂದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಫ್ರೇಮ್ ಮಾಡಿದ್ರು. ಅದರಲ್ಲಿ ಏನ್ ಮಾಡಿದ್ದಾರೆ, ನಿಮ್ಗೆ ಯಾವ ರೀತಿ ಟ್ಯಾಕ್ಸ್ಗಳಿದಾವೆ, ಯಾವ್ಯಾವ ರೀತಿ ಟ್ಯಾಕ್ಸ್ ಬರುತ್ತೆ, ಯಾವ ರೀತಿ ಪೇ ಮಾಡಬೇಕು, ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಏನ್ ಮಾಡಿದ್ದಾರೆ ಹೇಳಿದ್ದಾರೆ. ಹಾಗೇನೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 1962 ಅಲ್ಲಿ ಒಂದು ಪ್ರಾಪರ್ ಅಡ್ಮಿನಿಸ್ಟ್ರೇಷನ್ ನ ಒಂದು ಫ್ರೇಮ್ ಮಾಡಿ ಅದ್ರ ಪ್ರಕಾರ ಯಾವ್ಯಾವ ರೀತಿ ಯಾರ್ಯಾರು ಈ ಒಂದು ಟ್ಯಾಕ್ಸ್ ನ ಚಾರ್ಜ್ ಮಾಡುವಂತ ಎಬಿಲಿಟಿ ಇರುತ್ತೆ ಅದ್ರ ಬಗ್ಗೆ ಹೇಳಿದ್ದಾರೆ. ಆನ್ಯುವಲ್ ಫೈನಾನ್ಸ್ ಆಕ್ಟ್ ಆಗಿಂದಾಗೆ ಏನ್ ಮಾಡಿದ್ದಾರೆ, ಒಂದು ಅಮೆಂಡ್ಮೆಂಟ್ಸ್ ಗಳನ್ನ ಮಾಡ್ತಾ ಹೋಗ್ತಾರೆ ಫೈನಾನ್ಷಿಯಲ್ ಇಯರ್ ಗಳಲ್ಲಿ. ಸೊ ಇವಾಗ ವಿ ಆರ್ ಇನ್ what you call in the September 2020, so now we are in the financial year of 2021, that is from April 2020 to next March 2031 2021 ತನಕ, that is what the financial year. ಈ ಒಂದು ಫೈನಾನ್ಷಿಯಲ್ ಇಯರ್ ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಅಮೆಂಡ್ಮೆಂಟ್ಸ್ ಗಳನ್ನ ಮಾಡ್ತಾ ಇರ್ತಾರೆ, ಅದನ್ನ ನಿಮ್ಮ ಆನ್ಯುವಲ್ ಫೈನಾನ್ಸ್ ಆಕ್ಟ್ ಅಲ್ಲಿ ಹೇಳ್ತಾರೆ. ಹಾಗೆ ಸರ್ಕ್ಯುಲರ್ಸ್ ನಿಮ್ಗೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ತಾರೆ. ಸೊ ಇವ್ರು ಏನ್ ಮಾಡ್ತಾರೆ, ಕೆಲವೊಂದು ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಅಥವಾ ಕೆಲವೊಂದು ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡೋದಕ್ಕೋಸ್ಕರ ಈ ಒಂದು ಟೈಮ್ ಟು ಟೈಮ್ ಏನ್ ಮಾಡ್ತಾರೆ, ಕೆಲವೊಂದು ಸರ್ಕ್ಯುಲರ್ ನ ಹೊರಡಿಸ್ತಾ ಹೋಗ್ತಾರೆ. ಸೊ ದಟ್ಸ್ ಕಮ್ ಅಂಡರ್ ಯುವರ್ ಸರ್ಕ್ಯುಲರ್ಸ್. ಹಾಗೆ ನೋಟಿಫಿಕೇಶನ್ಸ್, ಇದು ಸೆಂಟ್ರಲ್ ಗವರ್ಮೆಂಟ್ ಇಶ್ಯೂ ಮಾಡುತ್ತೆ ವಿತ್ ದ ಹೆಲ್ಪ್ ಆಫ್ CBDT. ಕೆಲವೊಂದು ರೂಲ್ಸ್ ಗಳನ್ನ ಅಮೆಂಡ್ ಮಾಡಬೇಕು, ಕೆಲವೊಂದು ಹೊಸ ನೋಟಿಫಿಕೇಶನ್ಸ್ ನ ಕೊಡಬೇಕು ಅಂತ ಏನ್ ಮಾಡ್ತಾರೆ, ಈ ಒಂದು ಪರ್ಟಿಕ್ಯುಲರ್ ನೋಟಿಫಿಕೇಶನ್ಸ್ ನ ಸೆಂಟ್ರಲ್ ಗವರ್ಮೆಂಟ್ ಇಶ್ಯೂ ಮಾಡುತ್ತೆ.
ಕೇಸ್ ಲಾ ಡಿಸಿಷನ್ಸ್, ಕೆಲವೊಂದು ಕೇಸಸ್ಗಳು ನಡೆದಾಗ ಇನ್ ದ ಪರ್ಟಿಕ್ಯುಲರ್ ಕಂಟ್ರಿಲಿ, ಸೊ ಅಂತ ಕೇಸಸ್ಗಳು ಏನಾಗುತ್ತೆ ಕೋರ್ಟ್ ಆಫ್ ಲಾ ಅಲ್ಲಿ ಏನಾಗುತ್ತೆ ಡಿಸೈಡ್ ಆಗಿ ಆಮೇಲೆ ಅದೇನಾಗುತ್ತೆ ಒಂದು ರೂಲ್ ಆಗಿ ಫ್ರೇಮ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ದ ಕೇಸ್ ಲಾಸ್ ಡಿಸಿಷನ್ಸ್. ಇಷ್ಟು ಬಂದು ಏನು ಈ ಕಾಂಪೊನೆಂಟ್ಸ್ ಆಫ್ ವಾಟ್ ಯು ಕಾಲ್ಡ್ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಇದಾದ್ಮೇಲೆ ಬಂದು ಸರ್ ಯಾರ್ಯಾರ ಮೇಲೆ ಇನ್ಕಮ್ ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡಬಹುದು. ಸೊ ಇನ್ಕಮ್ ಟ್ಯಾಕ್ಸ್ is levied on the total income of the previous year of the every person. Say for example, now we are in 2021 financial year. ನಾನು 1920 ಏನ್ ಆದಾಯ ತಗೊಂಡಿದ್ದೀನಿ, ದಟ್ ಇಸ್ ವಾಟ್ ವಿ ಪ್ರೀವಿಯಸ್ ಇಯರ್ ವಾಟ್ ವಿ ಕಾಲ್ಡ್ ಆಸ್. ಈ ಒಂದು ಪ್ರೀವಿಯಸ್ ಇಯರ್ ಅಲ್ಲಿ ನಾವೇನ್ ಆದಾಯ ತಗೊಂಡಿದ್ದೀವಿ ಅದ್ರ ಮೇಲೆ ಏನ್ ಮಾಡ್ತೀವಿ ಟ್ಯಾಕ್ಸ್ ನ ಕಟ್ತೀವಿ. ಸೊ ಆ ಟ್ಯಾಕ್ಸ್ ನ ಹೇಳೋದನ್ನೇ ಯಾವ್ದ್ರ ಮೇಲೆ ಟೋಟಲ್ ಇನ್ಕಮ್ ಮೇಲೆ, ಅದು ಸೆಕ್ಷನ್ 4 ಹೇಳುತ್ತೆ. ಸರ್ ಯಾರ್ಯಾರ ಮೇಲೆ ಟ್ಯಾಕ್ಸ್ ನ ಚಾರ್ಜ್ ಮಾಡ್ತಾರೆ, ಪರ್ಸನ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 31 ಪ್ರಕಾರ. ಸೊ ಕೆಲವೊಂದು ವ್ಯಕ್ತಿಗಳನ್ನ ನಾವೇನ್ ಮಾಡ್ತೀವಿ ಪರ್ಸನ್ ಅಂತ ಕರಿತೀವಿ, ಅವ್ರ ಎಲ್ಲಾರ ಮೇಲೂ ಏನ್ ಮಾಡ್ಬೋದು ನಾವು ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡ್ಬೋದು. ಸರ್ ಹಾಗಾದ್ರೆ ಯಾರ್ಯಾರು ಪರ್ಸನ್ ಅಂತ ಅಂದ್ರೆ, ಒಂದು ಇಂಡಿವಿಜುವಲ್ ಅಂತ ಅಂದ್ರೆ ಇಟ್ ಇಸ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ಇಟ್ ಮೇ ಬಿ ದ ಮೇಲ್ ಆರ್ ಫೀಮೇಲ್, ಮೈನರ್ ಆರ್ ಮೇಜರ್ ಹೂ ಅರ್ನ್ ದ ಇನ್ಕಮ್ ಡ್ಯೂರಿಂಗ್ ದಟ್ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರ್ ಅಂತ. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಸೊ ಕೆಲವೊಂದ್ಸಲ ಏನಾಗುತ್ತೆ ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಒಂದು 10-15 ಜನ ಒಟ್ಟಿಗೆ ಕೂಡಿ ಕೆಲವೊಂದು ಕೆಲಸ ಮಾಡ್ಕೊಂಡು ಆದಾಯ ಮಾಡ್ತಿರ್ತಾರೆ. ಅಂತ ಟೈಮಲ್ಲಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಮೇಲೂ ಏನ್ ಮಾಡ್ಬೋದು ಟ್ಯಾಕ್ಸ್ ಹಾಕ್ಬೋದು. ಅದರಲ್ಲಿ ಮ್ಯಾನೇಜರ್ ಅಂತ ಯಾರು ನಮ್ಗೆ ಗೊತ್ತಿದೆ ಕರ್ತ ಅಂತ ಕರಿತೀವಿ, ಅವ್ರ ಮೆಂಬರ್ಸ್ಗಳನ್ನ ಕೋ ಪಾರ್ಟ್ನರ್ ಅಂತ ಕರಿತೀವಿ, ಇವ್ರ ಮೇಲೂ ಸಹ ಏನು ನಾವು ಟ್ಯಾಕ್ಸ್ ಅನ್ನೋದನ್ನ ಚಾರ್ಜ್ ಮಾಡ್ಬೋದು. ಹಾಗೆ ಕಂಪನಿ, ಇದು ಒಂದು ಕಂಪನೀಸ್ ಆಕ್ಟ್ 1956 ಇತ್ತು, ಈಗ ಮತ್ತೆ ಕಂಪನೀಸ್ ಆಕ್ಟ್ 2013 ಆಗಿದೆ. ಇದ್ರ ಪ್ರಕಾರ ಯಾವ್ಯಾವ ಕಂಪನೀಸ್ಗಳು ರಿಜಿಸ್ಟರ್ಡ್ ಆಗಿದೆ, ಆ ತರ ರಿಜಿಸ್ಟರ್ ಆಗಿರುವಂತಹ ಕೆಲವು ಪರ್ಸನ್ ಅಂತ ಅಂದ್ರೆ ಈಸ್ ನಾನ್ ಲಿವಿಂಗ್ ಬೀಯಿಂಗ್ ಥಿಂಗ್, ಆರ್ಟಿಫಿಷಿಯಲ್ ಪರ್ಸನ್ ಅನ್ನ ನಾವೇನಂತ ಕರಿತೀವಿ ಕಂಪನಿ ಅಂತ ಕರಿತೀವಿ. ಇವ್ರ ಮೇಲೂ ಸಹ ಏನ್ ಮಾಡ್ಬೋದು ಟ್ಯಾಕ್ಸ್ ಅನ್ನ ಹಾಕಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೋಬಹುದು. ಇದಾದ್ಮೇಲೆ ಫರ್ಮ್ ಅಂತ ಕರಿತೀವಿ. ಸೊ ಫರ್ಮ್ ಅಂತ ಅಂದ್ರೆ ಇಟ್ ಈಸ್ ಅ entity which comes into existence of more than 2% ಯಾರು ಇರ್ತಾರೆ ಅವ್ರು ಸೇರಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಈ ಒಂದು ಫರ್ಮ್ ಅಂತ ಕರಿತೀವಿ. ಅದು ಸಹ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಕಾರ ಎರಡು ರೀತಿ ಡಿವಿಷನ್ ಮಾಡಿದ್ದಾರೆ. firm which fulfill the condition prescribed under 184, firm which does not fulfill the section 184 of income tax act. ಸರ್ ಇದೇನಿದು ಸೆಕ್ಷನ್ 184 ಹೇಳುವಂಥದ್ದು, 184 ಸೆಕ್ಷನ್ ಏನ್ ಹೇಳುತ್ತೆ ಅಂತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಫರ್ಮ್ ಒಂದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ನ ಒಂದು ಒಳಗಡೆ ಬರಬೇಕು ಅಂತ ಅಂದ್ರೆ ಸೊ ಅದೇನ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡ್ಬೇಕು ಅಂತ. ಏನದು ಒನ್ ಆಫ್ ದ ಮೇಜರ್ ಕಂಡೀಷನ್ ಅಂತ ಅಂದ್ರೆ ದ ಫರ್ಮ್ ಶುಡ್ ಬಿ ಎವಿಡೆನ್ಸ್ಡ್ ಬೈ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಆಸ್ ಪಾರ್ಟ್ನರ್ಶಿಪ್ ಡೀಡ್ ಅಂತೆ. ಐ ಥಿಂಕ್ ನಾವು ಲೀಸ್ ಅಗ್ರಿಮೆಂಟು ಅಥವಾ ರೆಂಟ್ ಅಗ್ರಿಮೆಂಟ್ ಎಲ್ಲ ನಾವು ನೋಡಿರ್ತೀವಿ. ಸೊ ಏನಕ್ಕೆ ನಾನು ಒಂದು ವರ್ಷ ಮನೇಲಿ ಇರ್ತೀನಿ ಅನ್ನೋದಕ್ಕೆ ನಾನು ಏನ್ ಮಾಡ್ತೀನಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀನಲ್ವಾ, ಸೊ ಅದನ್ನ ನಾವ್ ಏನಂತ ಕರಿತೀವಿ ಒಂದು ಡೀಡ್ ಅಂತ ಕರಿತೀವಿ. ಹಾಗೇನೆ ಒಂದು ಫರ್ಮ್ ಆಗ್ಬೇಕು ಅಂತ ಅಂದ್ರೆ ಅಂಡರ್ ಸೆಕ್ಷನ್ 184 ಸಬ್ಸೆಕ್ಷನ್ 1 ಪ್ರಕಾರ ಹೇಳೋದು ಏನು ಅಂತ ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಡೀಡ್ ಆಗಿರ್ಬೇಕಂತೆ, ಒಂದು ಅಗ್ರಿಮೆಂಟ್ ಆಗಿರ್ಬೇಕಂತೆ. ಅಂದ್ರೆ ಅರ್ಥ ಏನು, ಅದು ಒಂದು ರೈಟಿಂಗ್ ಅಲ್ಲಿ ಇರಬೇಕು, ಓರಲ್ ಆಗಿ ಹೇಳಿರಬಾರ್ದು, ಒಂದು ನೀಟಾಗಿ ಎಲ್ಲಾ ಇನ್ಫಾರ್ಮೇಶನ್ ಮೆನ್ಷನ್ ಮಾಡಿರ್ಬೇಕು. ನೇಮ್ ಆಫ್ ದ ಫರ್ಮ್ ಇರ್ಬೋದು, ಪ್ಲೇಸ್ ಆಫ್ ದ ಬಿಸ್ನೆಸ್ ಇರ್ಬೋದು, ನೇಚರ್ ಆಫ್ ಬಿಸ್ನೆಸ್ ಇರ್ಬೋದು, ಡೇಟ್ ಆಫ್ ಕಮೆನ್ಸ್ ಆಫ್ ಬಿಸ್ನೆಸ್ ಇರ್ಬೋದು, ಡ್ಯೂರೇಷನ್ ಆಫ್ ಪಾರ್ಟ್ನರ್ಶಿಪ್ ಇರ್ಬೋದು, ಪ್ರಾಫಿಟ್ ಶೇರಿಂಗ್ ರೇಷಿಯೋ, ರೆಮ್ಯುನರೇಷನ್ ಯಾವ ರೀತಿ ಪೇ ಮಾಡಬೇಕು, ಇಂಟ್ರೆಸ್ಟ್ ಯಾವ ರೀತಿ ಪೇ ಮಾಡಬೇಕು, ಡ್ರಾಯಿಂಗ್ಸ್ ಎಷ್ಟು ಅಮೌಂಟ್ ಡ್ರಾ ಮಾಡಬೇಕು, ಯಾವ ಬ್ಯಾಂಕ್ ಅಲ್ಲಿ ಒಂದು ಆಪರೇಷನ್ ಮಾಡಬೇಕು, ಮತ್ತೆ ಯಾವ ರೀತಿ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ರೀತಿ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡಿರ್ಬೇಕು, ಗುಡ್ ವಿಲ್ ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡಬೇಕು, ಈ ತರ ಎಲ್ಲಾ ವಿಚಾರಗಳ ಬಗ್ಗೆ ಆ ಒಂದು ಡೀಡ್ ಅಲ್ಲಿ ಮೆನ್ಷನ್ ಆಗಿದ್ರೆ ಮಾತ್ರ ಈ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಅಪ್ಲೈ ಆಗುತ್ತೆ. ಮತ್ತೆ ಅವ್ರನ್ನ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಕಾರ ಏನ್ ಮಾಡ್ತೀವಿ ನಾವು ಫರ್ಮ್ ಅಂತ ಕರಿತಾ ಹೋಗುವಂಥದ್ದು. ಸೊ ಇದು ಬಂದು ಫರ್ಮ್ ಬಗ್ಗೆ. ಇದಾದ್ಮೇಲೆ ಅಸೋಸಿಯೇಷನ್ ಆಫ್ ಪರ್ಸನ್ ಅಂತ ಬರುತ್ತೆ. ಅಸೋಸಿಯೇಷನ್ ಆಫ್ ಪರ್ಸನ್ ಬಂದು ಇಟ್ಸ್ ಸಮಥಿಂಗ್ ಲೈಕ್ ಅ ಕೋಆಪರೇಟಿವ್ ಸೊಸೈಟೀಸ್ ನಾವೇನು ಕರಿತೀವಿ ಆ ಕೋಆಪರೇಟಿವ್ ಸೊಸೈಟಿನೇ ನಾವು ಈ ಅಸೋಸಿಯೇಷನ್ ಆಫ್ ಪರ್ಸನ್ ಅಥವಾ ನಾವು ಬಾಡಿ ಆಫ್ ಇಂಡಿವಿಜುವಲ್ ಅಂತ ಕರಿತೀವಿ. ಏನು ಅಂತಂದ್ರೆ ಕೆಲವೊಂದು ವ್ಯಕ್ತಿಗಳು ಒಟ್ಟಿಗೆ ಕೂಡಿ ಒಂದು ಜಾಯಿಂಟ್ ಎಂಟರ್ಪ್ರೈಸ್ ನ ಏನ್ ಸ್ಟಾರ್ಟ್ ಮಾಡ್ತಾರೆ
ಅದನ್ನ ನಾವೇನಂತ ಕರಿತೀವಿ ಅಸೋಸಿಯೇಷನ್ ಆಫ್ ಪರ್ಸನ್ ಅಂತ ಕರಿತೀವಿ. ಈ ಅಸೋಸಿಯೇಷನ್ ಆಫ್ ಪರ್ಸನ್ ಕ್ಯಾನ್ ಹ್ಯಾವ್ ಅ ಫರ್ಮ್ ಆಗಿರ್ಬೋದು, ಕಂಪ್ನಿ ಬೇಕಾದ್ರೂ ಮಾಡ್ಕೊಂಡಿರ್ಬೋದು, ಅಸೋಸಿಯೇಷನ್ ಬೇಕಾಗಿರ್ಬೋದು, ಇಂಡಿವಿಜುವಲ್ಸ್ ಆಸ್ ಇಟ್ಸ್ ಮೆಂಬರ್ಸ್ ಇದ್ರು ಇರ್ಬೋದು. ಸೊ ಅಂದ್ರೆ ಅರ್ಥ ಏನು, ನಾವು ನಾರ್ಮಲ್ ಕಂಪ್ನೀಸ್ ಆಕ್ಟ್ 2013 1956 ಪ್ರಕಾರ ರಿಜಿಸ್ಟರ್ ಆಗಿ ರನ್ ಆಗ್ತಾ ಇದ್ರೆ ಅದನ್ನ ಕಂಪನಿ ಕಡೆ ಕರಿತೀವಿ. ಅದೇ ಅಕಸ್ಮಾತ್ ಏನಾದ್ರೂ ಅದು ವಾಟ್ ಯು ಕಾಲ್ಡ್ ಒಂದು ಜಾಯಿಂಟ್ ಎಂಟರ್ಪ್ರೈಸ್ ತರ ಒಂದು ಕೋಆಪರೇಟಿವ್ ಸೊಸೈಟಿನ ಮಾಡ್ಕೊಂಡಿದ್ರೆ ಅದನ್ನ ನಾವೇನಂತ ಕರಿತೀವಿ, ಅಸೋಸಿಯೇಷನ್ ಆಫ್ ಪರ್ಸನ್ ಅಂತ ಕರಿತೀವಿ. ಇದಾದ್ಮೇಲೆ ಲೋಕಲ್ ಅಥಾರಿಟಿ ಬಂದು ಐ ಥಿಂಕ್ ನೀವು ಕೇಳಿರ್ತೀರ, ಈ ಪಂಚಾಯತ್, ಮುನ್ಸಿಪಾಲಿಟಿ, ಕಂಟೋನ್ಮೆಂಟ್ ಬೋರ್ಡ್, ಈ ಟ್ರಸ್ಟ್ಗಳು ಇರ್ತಾವಲ್ಲ, ಇವನ್ನೆಲ್ಲರೂ ನಾವೇನಂತ ಕರಿತೀವಿ, ಲೋಕಲ್ ಅಥಾರಿಟೀಸ್ ಅಂತ ಕರಿತೀವಿ. ಇದಾದ್ಮೇಲೆ ಲಾಸ್ಟ್ ಬಂದಿದೆ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಅಂತ. ಪಬ್ಲಿಕ್ ಕಾರ್ಪೊರೇಷನ್ ಎಸ್ಟಾಬ್ಲಿಷ್ ಅಂಡರ್ ಸ್ಪೆಷಲ್ ಆಕ್ಟ್ ಆಫ್ ಲೆಜಿಸ್ಲೇಷನ್, ಬಾಡಿ ಹ್ಯಾವಿಂಗ್ ಅ juristic personality of its own are known to be artificial judicial person. ಈಗ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಅಕ್ಕ ಮಹಾದೇವಿ ವುಮೆನ್ಸ್ ಯೂನಿವರ್ಸಿಟಿ ಏನಿದೆ, ಇದನ್ನ ನಾವೇನಂತ ಕರಿತೀವಿ, ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಅಂತ ಕರಿತೀವಿ. ಯಾಕೆ ಅಂತ ಅಂದ್ರೆ ಇದೊಂದು ಅಟಾನಮಸ್ ಬಾಡಿ, ಇದರದೇ ಆದಂತ ಓನ್ ಲೆಜಿಸ್ಲೇಚರ್, ಓನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಏನ್ ಮಾಡ್ಕೊಂಡಿರುತ್ತೆ, ಫ್ರೇಮ್ ಮಾಡ್ಕೊಂಡಿರುತ್ತೆ. ಸೊ ಅದರಿಂದ ನಾವು ಈ ಯೂನಿವರ್ಸಿಟೀಸ್ಗಳನ್ನ ನಾವೇನಂತ ಕರಿತೀವಿ, ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಅಂತ ಕರಿತಾ ಹೋಗ್ತೀವಿ. ಸೊ ಇಷ್ಟು ಬಂದು ಏನು ನಿಮ್ಮ ಪರ್ಸನ್ ಒಳಗಡೆ ಬರುವಂತದ್ದು ಯಾವ್ಯಾವುದು, ಒಂದು ಇಂಡಿವಿಜುವಲ್, HEF, ಕಂಪನಿ, ಫರ್ಮು, ಅಸೋಸಿಯೇಷನ್ ಆಫ್ ಪರ್ಸನ್ ಅವರ ಬಾಡಿ ಆಫ್ ಇಂಡಿವಿಜುವಲ್, ಲೋಕಲ್ ಅಥಾರಿಟಿ ಮತ್ತೆ ಎವ್ರಿ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್. ಸೊ ಇಷ್ಟು ಜನನ ನಾವೇನಂತ ಕರಿತೀವಿ, ಪರ್ಸನ್ ಅಂತ ಕರಿತೀವಿ. ಸೊ ಅಂದ್ರೆ ಅರ್ಥ ಏನು, ಒಂದು ಇನ್ಕಮ್ ಟ್ಯಾಕ್ಸ್ ನ ಒಬ್ಬ ವ್ಯಕ್ತಿ ಮೇಲೆ ಲೆವಿ ಮಾಡಬೇಕು ಅಂತ ಅಂದ್ರೆ ಇಷ್ಟು ಜನಗಳ ಮೇಲೆ ನಾವೇನ್ ಮಾಡ್ಬೇಕಾಗತ್ತೆ, ಸೊ ಇನ್ಕಮ್ ಟ್ಯಾಕ್ಸ್ ನ ನಾವು ಚಾರ್ಜ್ ಮಾಡ್ಬೋದು. ಜನರಲ್ ಆಗಿ ನಾವು ಪರ್ಸನ್ ಅಂತಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಆಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ 31 ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಕಾರ ಇವರೆಲ್ಲರೂ ನಾವೇನಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ, ಪರ್ಸನ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಹೋಪ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ starting from tax till the levy of income tax. So in the next class, we will continue with the next concept of how to calculate the total income and how exactly the tax payable will go to happen as per the Income Tax Act 1961.